ಸ್ಕ್ರಿಪ್ಟ್ ಬರ್ದಾಗ ಅಂದ್ರೆ ನಮ್ಗೊಂದ್ ಸ್ವಲ್ಪ ಸಮಾಧಾನ ಅನ್ನೋದು ಕೆಲವೊಂದ್ಸಲ ಸಿಗಲ್ಲ. ಇನ್ನೊಂದಷ್ಟು ಇಂಪ್ರೂವೈಸೇಷನ್ ಮಾಡಬಹುದಾ, ಇನ್ನೂ ಏನಾದ್ರು ಆಡ್ ಮಾಡಬಹುದಾ, ಜೊತೆಗೆ ನಾವು ಕನೆಕ್ಟ್ ಆಗಿರ್ಬೇಕಾಗಿರೋದು, ರೀಚ್ ಆಗ್ಬೇಕಾಗಿರೋದು ವೀಕ್ಷಕರಿಗೆ. ಅಲ್ಲೊಂದಷ್ಟು ಗೊಂದಲಗಳೆಲ್ಲ ಆಗುತ್ತೆ. ನಿರ್ದೇಶಕನಾಗಿ ಎಷ್ಟು ಸವಾಲುಗಳಿತ್ತು? ಸ್ಕ್ರಿಪ್ಟ್ ಆಕ್ಚುಲಿ ನೀವು ಸ್ಕ್ರಿಪ್ಟ್ ಬರ್ದಾಗ ಏನಾಗುತ್ತೆ, ನೀವು ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರಾ, ಇಲ್ಲ ನೀವು ಸಿನಿಮಾಗೆ ಹೋಗಕ್ಕೆ ಆಗಲ್ಲ. ಆ ಸ್ಕ್ರಿಪ್ಟ್ ಬರ್ದಿದ್ದ ಟೈಮಲ್ಲಿ ಎಂಡ್ ಆಯ್ತಲ್ಲ, ಅಲ್ಲಿ ನೀವು ಎಲ್ಲರ ಜೊತೆ ಜಗಳ ಆಡ್ಬಿಡ್ತೀರಾ, ಯಾರು ಸರಿ ಇಲ್ಲ ಅಂದ್ರೆ ಇಲ್ಲ ಇದೇ ಕರೆಕ್ಟು ಅಂತ. ನಿಮಗೆ ಆ ಡೌಟ್ ಬರೋದು ಸಿನಿಮಾ ಮುಗೀತಾ ಹೋದಂಗೆ. ಅದು ನೋಡಿ 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 ನಿಮಗೆ ವರ್ಕ್ ಆಗೋ ಚೂರು ಕಡಿಮೆ ಆಗ್ಬಿಟ್ಟಿರುತ್ತೆ. ನೀವು ಬರ್ದಿರೋ ಡೈಲಾಗ್ಗಳು ನಿಮ್ಗೆ ವರ್ಕ್ ಆಗ್ತಿಲ್ಲ, ನೀವು ಬರ್ದಿರೋ ಸೀನ್ಗಳು ನಿಮ್ಗೆ ವರ್ಕ್ ಆಗ್ತಿಲ್ಲ. ಆ ತರ ಆದಾಗ ನಿಮ್ಗೆ ಆ ಪಾಯಿಂಟ್ ಅಲ್ಲಿ ಒಂದ್ ಸ್ವಲ್ಪ ಡೌಟ್ ಬರಕ್ ಶುರು ಆಗುತ್ತೆ. ಬಟ್ ಅಗೇನ್ ಅದೆಲ್ಲ ಮುಗಿದು ಮತ್ತೆ ನೀವು ಅದನ್ನ ಸ್ಕ್ರೀನ್ ಮೇಲೆ ಆಗಿ ಅದೆಲ್ಲ ಆಗಿ ನೋಡಿದ್ಮೇಲೆ ಅವಾಗ ಗೊತ್ತಾಗುತ್ತೆ, ಓಕೆ ಆ ಕಾನ್ಫಿಡೆನ್ಸ್ ವಾಪಸ್ ಬಂದ್ಬಿಡುತ್ತೆ. ಸೊ ಅಲ್ಲಿ ನನಗೆ ಏನು ಜಾಸ್ತಿ ಡೌಟ್ ಇರಲಿಲ್ಲ. ಓಕೆ, ಈಸ್ ದೇರ್ ಅ ಪರ್ಟಿಕ್ಯುಲರ್ ಸೀನ್ ಯು ಆರ್ ಮೋಸ್ಟ್ ಪ್ರೌಡ್ ಆಫ್, ಆರ್ ವಾಟ್ ಮೇಕ್ಸ್ ಯು what makes you special for it? What makes it special for you? The first scene we shot in Kerala. So that scene. Okay. So it was like completely. That was our the padale scene. That was the first scene. Yeah. You can see. Yeah. So that scene is like completely against me. I have never seen like such kind of thing in my life, and I think it was completely new. So that's why the location also. Location also, and like everything, the whole environment, the whole scene, and whatever was happening there, so everything. So that's why that scene is very special to me. And yeah, I can't reveal more than that. Kerala Atirapalli waterfalls ಅಲ್ಲಿ ಶೂಟ್ ಮಾಡಿದ್ದು ಮೇಲೆ ಅದು ಅವ್ರ ಫಸ್ಟ್ ಡೇ ಶೂಟ್. ಅವ್ರ ಶೂಟ್ ಬಂದಾಗ್ಲೇ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದೆ. ಅದು ರವಿಶಂಕರ್ ಸರ್ ಡೇಟ್ಸ್ ಇತ್ತು ಅವತ್ತು ಅಂತ ಹೇಳಿ, ಸೊ ಅದನ್ನ ಹೇಳ್ತಾ ಇದ್ದಾರೆ. That day Ravishankar sir complimented me that you are doing so well. How is Bengaluru? How is Kannadigas? Yeah, when they speak, it feels like they are so rude. But when I spend, that's because you don't understand the language. No. It's not about the understanding the language. It's about the how tone. It sounds. Yeah. So it sounds rude, but these Kannadiga people, they are so sweet. They are so good, and I can say like now I have like this team. They are my family, and like whenever the Bengaluru comes in my mind. So first of all, this team comes in my mind. So thank you to all of you again. Okay, did you watch any Kannada film? Yes, but I don't remember the name. Few movies ಅವಾಗ್ಲೇ ನಾವು ಮಾಡ್ಬೇಕಾದ್ರೆ ಒಂದಷ್ಟು ನೋಡಿ ಅಂತ ಹೇಳಿ ನೋಡ್ಸಿದ್ದು. You only told me. So I don't remember the name, but I like them. Okay. ಈ ಒಂದು ಸಿನಿಮಾದಲ್ಲಿ ನಿವೇದಿತಾ ಗೌಡ ಅವರು ಒಂದು ಸಾಂಗ್ ನಲ್ಲಿ ಕಾಣಿಸ್ಕೊಂಡಿರುವಂತದ್ದು, ಲಿರಿಕ್ಸ್ ಕೂಡ ಬರೆದ್ರಿ. ಆ ಲಿರಿಕ್ಸ್ ಬರೆಯುವಾಗ ಏನ್ ಥಾಟ್ ಇತ್ತು ಸರ್? ಲಿರಿಕ್ಸ್ ಬರೀವಾಗ ಅದನ್ನ ನಿವೇದಿತಾ ಅವ್ರು ಮಾಡ್ತಾರೆ ಅನ್ನೋ ಐಡಿಯಾನೇ ಇರ್ಲಿಲ್ಲ. ಅದು ಲಿರಿಕ್ಸ್ ಬರ್ದಿದ್ದು ನಮಗೆ ಆ ಸಿಚುವೇಶನ್ಗೆ ಅಲ್ಲಿ ಬರೋ ಸಾಂಗ್ಗೆ ಅದು ಬೇಕಿತ್ತು ಅಂತ ಹೇಳಿ ಲಿರಿಕ್ಸ್ ಬರ್ದಿದ್ದು. ಬರ್ದಾದ್ಮೇಲೆ ಯಾರು ಅಂತ ಹೇಳಿ ಅಗೇನ್ ತುಂಬಾ ಜನನ ನಾವು ಅಪ್ರೋಚ್ ಮಾಡ್ತಾ ಇದ್ವಿ, ಮಾಡ್ಬೋದಾ ಅಂತ ಹೇಳಿ. ನಿವೇದಿತಾ ಅವ್ರನ್ನ ಥಾಟ್ ಬಂದ್ರು ಅಪ್ರೋಚ್ ಮಾಡಿರ್ಲಿಲ್ಲ. ಯಾಕಂದ್ರೆ ಜನ ಅದನ್ನ ಸುಮ್ನೆ ಪರ್ಸನಲ್ ಆಗಿ ಏನೋ ತಗೊಳಕ್ ಹೋಗ್ಬಾರ್ದು ಅವ್ರ ಸಿಚುವೇಶನ್ಗೂ ಅದಕ್ಕೂ ಅಂತ ನಾವು ಅಪ್ರೋಚ್ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಚಂದನ್ ಅವ್ರನ್ನ ಅಪ್ರೋಚ್ ಮಾಡಿದ್ದೆ, ನೀವು ಹಾಡಿ ಈ ಸಾಂಗ್ಗೆ, ನೀವು ಈ ಸಾಂಗ್ ಹಾಡ್ಬಿಟ್ಟು ನೀವೇ ಅದ್ರಲ್ಲಿ ಪರ್ಫಾರ್ಮ್ ಮಾಡಿ ಅಂತ ಹೇಳಿ. ಅವರು ಇಲ್ಲ ನನಗೆ ಇದಿರೋ ಸ್ಟೈಲ್ ಬೇರೆ ತರ ಇದೆ, ನನ್ ಸಿಂಗಿಗೆ ಅದಕ್ಕೆ ಸರಿ ಹೋಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಸುಮಾರು ಜನನ ಹುಡುಕ್ತಾ ಇದ್ವಿ. ಸುರಾಗಿದ್ದಾರೆ ನನ್ನ ಫ್ರೆಂಡ್ ಸಾಧು ಸರ್ ಮಗ, ಅವರು ಹೇಳಿದ್ರು ಹಿಂಗೆ ನಿವೇದಿತಾ ಅವ್ರಿಗೆ ಹೇಳೋಣ ಅಂತ. ಆಗ್ಲೂ ನಾವ್ ಹೇಳಿದ್ದು ಇಲ್ಲ, ಅದು ಸುಮ್ನೆ ಮತ್ತೆ ಅವ್ರಿಗೆ ನೆಗೆಟಿವ್ ಆಗಿ ಏನೋ ಪ್ರಾಬ್ಲಮ್ ಆಗ್ಬಾರ್ದು, ಬೇಡ ಅಂತ. ಒಂದ್ಸಲಿ ಕೇಳೋಣ, ಅವ್ರಿಗೆ ಓಕೆ ಅಂದ್ರೆ ಮಾಡ್ಲಿ. ಅದೇನು ಅವ್ರು ಮಾತಾಡಿದ್ರು, ಅವರು ಓಕೆ ಮೀಟ್ ಮಾಡೋಣ ಅಂತ ಹೇಳಿ ಸ್ಟುಡಿಯೋಗೆ ಬಂದ್ರು. ಸ್ಟುಡಿಯೋಗೆ ಬಂದು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂಡ್ ಲಿರಿಕ್ಸ್ನು ಕೊಟ್ಟು ಅವ್ರಿಗೆ ನಾನು ನೀಟಾಗಿ ಲಿರಿಕ್ಸು ಎಲ್ಲ ಓದಿ ಅವ್ರಿಗೆ ಹೇಳಿದೆ ಈ ತರ ಇದೆ ಪರವಾಗಿಲ್ವಾ ಅಂತ. ಅವರು ಚಿಲ್ಡ್ರೌಡ್, ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ನನ್ಗೆ ಅದನ್ನ ನೋಡಿ ನನ್ಗೆ ಖುಷಿ ಆಯ್ತು. ಯಾಕಂದ್ರೆ ಯಾರಿಗೇ ನೀವು ಹೋಗಿ ಏನೇ ಹೇಳಿದ್ರು, ಅಯ್ಯೋ ಈ ತರ ಇದೆ, ನನ್ ಬಗ್ಗೆ ಏನ್ ಅನ್ಕೊಂತಾರೆ, ನನ್ ಬಗ್ಗೆ ಏನಾಗುತ್ತೆ ಅಂತೆಲ್ಲ ಅದ್ ಕ್ಯಾಶುವಲ್. ನಾನು ಅದನ್ನೇ ಅನ್ಕೊಂಡು ಅಪ್ರೋಚ್ ಮಾಡಿರ್ಲಿಲ್ಲ ಅವ್ರನ್ನ. ಬಟ್ ಅವ್ರು ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡ್ರು, ಇದೆಲ್ಲ ನನ್ನ ತಲೆನೇ ಕೆಡಿಸ್ಕೊಳ್ಳೋಲ್ಲ, ಪರವಾಗಿಲ್ಲ ಅಂತ. ಬಟ್ ಸ್ಟಿಲ್ ನಾ ಇನ್ಸಿಸ್ಟ್ ಮಾಡಿ, ದಯವಿಟ್ಟು ಈ ಲಿರಿಕ್ಸ್ ನೆಲ್ಲ ನಿಮ್ಮ ಅಮ್ಮಂಗೂ ಒಂದ್ಸಲಿ ತೋರಿಸ್ಬಿಡಿ, ಅವರು ಓಕೆ ಅಂತ ಹೇಳಿದ್ಮೇಲೆ ಹೋಗೋಣ ಅಂತ ಹೇಳಿ. ಇದನ್ನ ಅವರು ಆಯ್ತು, ಅವ್ರದ್ದು ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳಿದ್ರು. ಸೊ ವಿ ವೆಂಟ್ ಫಾರ್ ದಿ ಶೂಟ್. ಈ ಸಾಂಗ್ ರಿಲೀಸ್ ಆದ್ಮೇಲೆ ಯಾರಿಂದ ಯಾವ ರೀತಿ ಪ್ರತಿಕ್ರಿಯೆ ಬಂತು? ಮಿಕ್ಸ್ಡ್ ರಿಯಾಕ್ಷನ್ಸ್. ಕೆಲವ್ರಿಗೆ 2 ಸಾಂಗ್ ರಿಲೀಸ್ ಮಾಡಿದೀನಿ. ಒಂದ್ ಸೆಟ್ ಆಫ್ ಕ್ರೌಡ್ಗೆ ಫಸ್ಟ್ ಸಾಂಗ್ ತುಂಬಾ ಇಷ್ಟ ಆಗ್ತಿದೆ, ಇನ್ನೊಂದ್ ಸೆಟ್ ಆಫ್ ಕ್ರೌಡ್ಗೆ ಸೆಕೆಂಡ್ ಸಾಂಗ್ ತುಂಬಾ ಇಷ್ಟ ಆಗ್ತಿದೆ. ಸೊ ನನಗ್ ಖುಷಿ ಏನಿದೆ ಅಂದ್ರೆ 2 ಸೆಟ್ ಆಫ್ ಕ್ರೌಡ್ಗೂ ಕೇಟರ್ ಮಾಡಿದೀನಿ ಅನ್ನೋ ಖುಷಿ ಇದೆ. ಎಲ್ರೂ ಖುಷಿ ಪಡ್ಸಕ್ಕಾಗಲ್ಲ. ಇವಾಗ ಈ ಸಾಂಗ್ ನಿಮ್ಗೂ ಇಷ್ಟ ಆಗ್ಬೇಕು ಅನ್ನೋಕ್ಕಾಗಲ್ಲ, ಅಥವಾ ಈ ಸಾಂಗ್ ಇಷ್ಟ ಆಗಿರೋರಿಗೆ ಅದನ್ನು ಇಷ್ಟ ಪಡ್ಬೇಕು ನೀವು ಅನ್ನೋಕ್ಕಾಗಲ್ಲ. ಸೊ ಎರಡಕ್ಕೂ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಬಟ್ ಆ ಕ್ರೌಡ್ ರೀಚ್ ಆಗಿದ್ದೀನಿ ಅನ್ನೋ ಖುಷಿ ನನಗಿದೆ. ಒಂದು ಸಿನಿಮಾ ಜನರಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಏನೇನು ಅಂಶಗಳಿರ್ಬೇಕು ಈ ಒಂದು
ಸಮಾಜದಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ, ಅಥವಾ ಇವತ್ತಿನ ಕಾಲಮಾನದಲ್ಲಿ? ಮೇನ್ ಆಗಿ ಅದು ಎಮೋಷನಲ್ ಕನೆಕ್ಟ್ ಬೇಕು ನಿಮಗೆ. ಅಲ್ಲಿ ಯಾವುದೋ ಕ್ಯಾರೆಕ್ಟರ್ ಇರ್ಬೋದು, ಏನೋ ನಿಮಗೆ ಆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ಗೆ ಆಗ್ತಿರೋ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಖುಷಿ ಇರ್ಬೋದು, ಅದನ್ನ ನೀವು ಆಡಿಯನ್ಸ್ ಫೀಲ್ ಮಾಡ್ಕೊಬೇಕು. ಮೇನ್ ಎಮೋಷನ್. ನೀವು ಅದು ಎಮೋಷನ್ ಮೇಲೆ ನೀವು ಸುತ್ತ ಏನ್ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ ಅದು ಆಡ್ ಆನ್ ಅಷ್ಟೇ. ಸೊ ಎಮೋಷನ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಾ, ಎಮೋಷನ್ ನೀವು ಹೇಳ್ಬೇಕು ಅನ್ಕೊಂಡ್ರೆ ಎಮೋಷನ್ ಆಡಿಯನ್ಸ್ ಎಷ್ಟು ನೀಟಾಗಿ ಕನ್ವೆ ಆಗ್ತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.